ಪರಿಸರ ದಿನಾಚರಣೆ. ಪ್ರಕೃತಿಯ ಉಳಿವಾಗಿ ನಾವು ನೀವು ಎಲ್ಲ ಪಡ ತೊಡೋಣ. ಮನೆ ಮುಂದೆ ಖಾಲಿ ಜಾಗದಲ್ಲಿ ಇಲ್ಲಿ ಗಿಡ ನೆಡೋದಕ್ಕೆ ಪ್ರಚೋದನೆ ಅಂದರೆ ಅವೇರ್ನೆಸ್ ಮಾಡೋಣ, ಜಾಗೃತಿ ಮಾಡೋಣ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಈ ದಿನ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಮಾಧ್ಯಮ ಮಿತ್ರರಲ್ಲಿ ಪ್ರತಿ ಸಲವೂ ಒಂದು ಹೋರಾಟದ ಹಿನ್ನೆಲೆ ಇರ್ಬೋದು ಅಥವಾ ಯಾವುದೇ ಒಂದು ಮಾಧ್ಯಮದ ಪ್ರಚಾರ ಇರ್ಬೋದು, ಹೋರಾಟದ ಮಾಡಬೇಕು ಅಂದಾಗ ಮಾಧ್ಯಮದವರು ಪ್ರಚಾರ ಕೊಟ್ಟರೆ ಮಾತ್ರ ಅದಕ್ಕೆ ಒತ್ತಾಗಿ ಯಶಸ್ವಿ ಆಗುತ್ತೆ. ಆಲ್ಮೋಸ್ಟು ಎಲ್ಲ ಉದಾಹರಣೆಗಳನ್ನು ತಾವೇ ಉದಾಹರಣೆ ಹೈಕೋರ್ಟ್ ಪೀಠ, ಸಂಚಾರಿ ಪೀಠ ಇರ್ಬೋದು, ಈ ಥರದ್ದೆಲ್ಲ ಯಾವುದೇ ಹೋರಾಟ ತಾವು ಮನಸ್ಸು ಮಾಡಿದರೆ ಯಾವುದು ಬೇಕಾದ್ರೆ ಹೋರಾಟಗಳನ್ನು ಯಶಸ್ವಿ ಮಾಡೋದಕ್ಕೆ ಕಾರಣಕರ್ತರಾಗಿ, ಹಾಗಾಗಿ ನಮ್ಮ ಸಂಘಟನೆ ಈ ದಿನ ಒಂದು 7-8 ತಿಂಗಳಿಂದ ಈ ಕಾರ್ಯವನ್ನು ಮಾಡ್ತಾ ಇದೆ. ನಿಮ್ಮ ಬೆಂಬಲ ಬೇಕು ಅಂತೇಳಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, 13/6/26 ಶನಿವಾರ ಬೆಳಗ್ಗೆ 9:00 ಇದೇ ಪ್ರೆಸ್ ಕ್ಲಬ್ ಮೇಲ್ಗಡೆ ಹಾಲ್ನಲ್ಲಿ ಒಂದು ಪತ್ರಿಕಾ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿ ಆಯ್ಕೆಯಾದಂಥ ನೂತನ ಪದಾಧಿಕಾರಿಗಳು ಮತ್ತು ಪದಗ್ರಹಣ ಮತ್ತು ಪದಾಧಿಕಾರಿಗಳ ಮಾಹಿತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹಾಗೆ ಕಾರ್ಯಕರ್ತರಿಗೆ ID ಕಾರ್ಡು ಮತ್ತು ಮಾಹಿತಿಯ ಕಾರ್ಯಾಗಾರವನ್ನು ಆ ದಿನ ಹಮ್ಮಿಕೊಂಡಿದ್ವಿ. ಹಾಗೆ ಒಂದಿಷ್ಟು ಶಿವಮೊಗ್ಗ ಜಿಲ್ಲೆ ಸಾಧನೆ ಮಾಡಿದಂತಹ ಕೆಲವ್ರನ್ನ ಒಂದು 5-6 ಜನ ಪ್ರಶಸ್ತಿಗೆ ಆಯ್ಕೆಯಾದಂಥವ್ರನ್ನ ಒಂದು ಸನ್ಮಾನವನ್ನು ಮಾಡಬೇಕು ಅಂತೇಳಿ ನಮ್ಮ ಯೋಜನೆ ಮಾಡಿಕೊಂಡಿದ್ದೀವಿ. ಅದೇ ರೀತಿಯಾಗಿ ನಿವೃತ್ತ ನ್ಯಾಯಾಧೀಶರು ಅಥವಾ ಹಾಲಿ ನ್ಯಾಯಾಧೀಶರು ಮತ್ತು ಶಿವಮೊಗ್ಗ ಪ್ರತಿನಿಧಿಯಾದಂಥ ಕೆಲವರು ಗಣ್ಯ ವ್ಯಕ್ತಿಗಳು ಆ ಕಾರ್ಯಕ್ರಮ ಉದ್ಘಾಟನೆಗೆ ಭಾಗವಹಿಸಿದ್ದಾರೆ. ತಾವು ಆ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಹೆಚ್ಚು ಪ್ರಚಾರವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತೇಳಿ ಪ್ರಚಾರ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಂಡು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದೀವಿ. ತಾವು ಬನ್ನಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಸ್ಕರ ಈ ದಿನ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೀವಿ. ದಯಮಾಡಿ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ನಮಗೆ ಪ್ರಚಾರವನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೇವೆ. ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಅಂದರೆ ಮಾಹಿತಿ ಹಕ್ಕು ಯಾವುದಕ್ಕೆ ಬರುತ್ತೆ ಏನು ಅಂತೇಳಿ ನಮ್ಮ ವೆಂಕಟೇಶಣ್ಣ ಪ್ರಸ್ತಾಪವನ್ನು ಮಾಡ್ತಾರೆ. ವೆಂಕಟೇಶಣ್ಣ ಮಾಡಬೇಕು ಅಂತ ಹೇಳಿ ನಾವೇನು ಎಲ್ಲ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳು ಇರ್ತಾರೆ. ಆಮೇಲೆ ಇಲ್ಲಿ ಸರ್ಕಾರದ ಒಂದು ಕಾರ್ಯದ ಭಾರದಲ್ಲಿ ಒಂದು ವ್ಯತ್ಯಾಸ ಆಗುತ್ತೆ, ಆಮೇಲೆ ಅವ್ಯವಸ್ಥೆ ಆಗುತ್ತೆ. ಅದನ್ನೆಲ್ಲನೂ ಕೂಡ ನಾವು ಆದಷ್ಟು ನಮ್ಮ ಸಂಘಟನೆ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅದನ್ನ ನಿಗ್ರಹಿಸಬೇಕು ಅಥವಾ ನಿರ್ಮೂಲನೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ. ಜೊತೆಗೆ ಈಗ ನಾವು ಹೋರಾಟ ಮಾಡಬೇಕು ಅಂತಂದ್ರೆ ಕೇವಲ 2-3 ಜನ ವ್ಯಕ್ತಿಗಳಿಂದ ಸಾಧ್ಯ ಇಲ್ಲ ಅಂತೇಳಿ ನಾವು ಪ್ರತಿ ತಾಲೂಕಲ್ಲೂ ಒಂದು ತಾಲೂಕು ಸಮಿತಿಗಳನ್ನ ರಚನೆ ಮಾಡಿಕೊಂಡು ಅವ್ರವ್ರ ತಾಲೂಕಲ್ಲಿ ಅವ್ರವ್ರ ತಾಲೂಕು ಮಟ್ಟದ ಒಂದು ಇಲಾಖೆಗಳು ಏನ್ ಬರ್ತವೆ ಅಲ್ಲೆಲ್ಲನೂ ಕೂಡ ಒಂದು ಸಾಮಾಜಿಕವಾಗಿರ್ಬೋದು ಅಥವಾ ರಾಜಕೀಯವಾಗಿರ್ಬೋದು ಅಥವಾ ಆಡಳಿತಾತ್ಮಕವಾಗಿರ್ಬೋದು ಎಲ್ಲಾ ವ್ಯವಸ್ಥೆಯನ್ನು ಕೂಡ ಆದಷ್ಟು ಪ್ರಾಮಾಣಿಕವಾಗಿ ಒಂದಿಷ್ಟು ಸರಿ ಪ್ರಮಾಣದಲ್ಲಿ ಅಥವಾ ಸರಿ ದಾರಿಯಲ್ಲಿ ಒಂದು ಪಾರದರ್ಶಕ ಆಡಳಿತವನ್ನ ಜನರಿಗೆ ತಲುಪಿಸುವಂತ ಒಂದು ಕೆಲಸವನ್ನ ನಾವು ಕೂಡ ಕೈ ಜೋಡಿಸಬೇಕು ಅನ್ನೋ ವಿಚಾರಕ್ಕೆ ಸಂಘಟನೆ ಮಾಡ್ಕೊಂಡಿದ್ದೀವಿ. ಈಗ ಮೇನ್ ನಾವು ಅದರ ಉದ್ದೇಶ ಏನು ಅಂತಂದ್ರೆ 13ನೇ ತಾರೀಕಿಗೆ ಪದಾಧಿಕಾರಿಗಳಿಗೆ ಒಂದೇನು ಪದಗ್ರಹಣ ಆಗಿರ್ಬೋದು ಮತ್ತು ಅವ್ರಿಗೆ ತರಬೇತಿ ಆಗಿರ್ಬೋದು, ಹಾಗೆ ಅವರಿಗೆ ಒಂದು ಗುರುತಿನ ಚೀಟಿಯನ್ನು ಕೊಟ್ಟು ಜೊತೆಗೆ ಮಾಹಿತಿ ಹಕ್ಕನ್ನ ನಾವು ಎಲ್ಲೆಲ್ಲಿ ಯಾವ್ಯಾವ ರೂಪದಲ್ಲಿ ಬಳಸಬಹುದು ಮತ್ತೆ ಯಾವ್ಯಾವ ರೀತಿಯಲ್ಲಿ ಮಾಹಿತಿಯನ್ನ ಕೇಳಬಹುದು ಅನ್ನೋದ್ರ ಬಗ್ಗೆ ನಮ್ಮ ಏನು ಪದಾಧಿಕಾರಿಗಳಿಗೆ ಒಂದು ತರಬೇತಿಯನ್ನು ಕೊಡಬೇಕಂತೇಳಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಮತ್ತೆ ರಾಜ್ಯ ಸಂಸ್ಥಾಪಕರಾಗಿ ನಮಗೆ ರಾಜ್ಯ ಏನು ಸಂಸ್ಥಾಪನಾ ಅಧ್ಯಕ್ಷರಾದಂತ H.G. ರಮೇಶ್ ಏನಿದ್ದಾರೆ ಅವ್ರು ಬಂದು ನಮಗೆ ಮಾಹಿತಿಯನ್ನು ಕೊಡ್ತಾರೆ ಆ ಕಾರ್ಯಕ್ರಮಕ್ಕೆ. ಹಾಗಾಗಿ ನಾವು ಪಬ್ಲಿಕ್ ಇರ್ಬೋದು ಮತ್ತೆ ನಮ್ಮ ಸಂಘಟನೆಯ ಒಂದು ಪದಾಧಿಕಾರಿಗಳಿಗಿರ್ಬೋದು ಒಂದು ಏನು ಕಾರ್ಯಕ್ರಮ ಮಾಡೋದನ್ನ ಈ ರೀತಿಯಾಗಿ ಅವ್ರಿಗೆ ಇನ್ವೈಟ್ ಮಾಡ್ಲಿಕ್ಕೋಸ್ಕರ ಇವತ್ತು ಕರೆದಿದ್ದೀವಿ.